ರಾಮ ಮಂದಿರದಲ್ಲಿ ಚಿನ್ನ ಲೇಪಿತ ರಾಮಚರಿತ ಮಾನಸ ಪುಸ್ತಕ ನಾಪತ್ತೆಯಾಗಿದೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬರೋಬ್ಬರಿ 5 ಕೋಟಿ ಮೌಲ್ಯ 147 ಕೆಜಿ ತೂಕದ ರಾಮಚರಿತ ಮಾನಸ ಚಿನ್ನ ಲೇಪಿತ 5 ಕೋಟಿ ಬೆಲೆಯ ಕಾಣಿಕೆ ಪುಸ್ತಕ ಎಲ್ಲಿಗೆ ಹೋಯಿತು? ಅಯೋಧ್ಯೆ ರಾಮ ಮಂದಿರ ಹುಂಡಿ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 5 ಕೋಟಿ ಮೌಲ್ಯ 147 ಕೆಜಿ ತೂಕದ ರಾಮಚರಿತ ಮಾನಸ ಚಿನ್ನ ಲೇಪಿತ 5 ಕೋಟಿ ಬೆಲೆಯ ಕಾಣಿಕೆ ಪುಸ್ತಕ ಎಲ್ಲಿಗೆ ಹೋಗಿದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಮ ಮಂದಿರ ಆಡಳಿತ ಮಂಡಳಿ ಮೇಲೆ ದಾನಿಗಳು ಗರಂ ಆಗಿದ್ದಾರೆ. ಚಂಪತ್ ರಾಯ್ಗೆ ಹಸ್ತಾಂತರಿಸಿದ್ದೇ ಚಿನ್ನ ಲೇಪಿತ ರಾಮಚರಿತ ಮಾನಸ ಪುಸ್ತಕವನ್ನ. ರಾಮಚರಿತ ಮಾನಸ ಕಾಣಿಕೆ ನೀಡಿದ್ದಕ್ಕೆ ಈವರೆಗೆ ರಸೀದಿ ನೀಡಿರಲಿಲ್ಲ. ಕೇಂದ್ರದ ಮಾಜಿ ಗೃಹ ಕಾರ್ಯದರ್ಶಿ ಎಸ್ ಲಕ್ಷ್ಮೀನಾರಾಯಣ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಸುರಕ್ಷಿತವಾಗಿದೆಯೋ ಇಲ್ಲವೋ ಅನ್ನೋದು ನನಗೆ ತಿಳಿದಿಲ್ಲ. ರಾಮಚರಿತ ಮಾನಸ ಪುಸ್ತಕದ 522 ಪುಟಗಳು ಚಿನ್ನ ಲೇಪಿತವಾಗಿರುವಂಥದ್ದು. ಈ ಪುಸ್ತಕದ ಬೆಲೆ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಅಂತೆ. ನನ್ನ ತಾಯಿಯ ನೆನಪಿಗಾಗಿ ರಾಮಚರಿತ ಮಾನಸ ಕಾಣಿಕೆಯನ್ನ ಕೊಟ್ಟಿದ್ದೆ. ನನ್ನ ತಾಯಿ 18 ವರ್ಷ ರಾಮನಾಮ ಬರೆಯುತ್ತಾ ಕಳೆದಿದ್ದರು. ಕೇಂದ್ರದ ಮಾಜಿ ಗೃಹ ಕಾರ್ಯದರ್ಶಿ ಎಸ್ ಲಕ್ಷ್ಮೀನಾರಾಯಣ್ ಭಾವುಕರಾಗಿ ಹೇಳಿದ್ದಾರೆ ಈ ಬಗ್ಗೆ. ಈಗಾಗಲೇ ರಾಮ ಹುಂಡಿ ಹಣ ಮಿಸ್ ಆಗಿರೋ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಬರೋಬ್ಬರಿ 5 ಕೋಟಿ ಮೌಲ್ಯದ 147 ಕೆಜಿ ತೂಕದ ರಾಮಚರಿತ ಮಾನಸ ಪುಸ್ತಕ, ಚಿನ್ನ ಲೇಪಿತವಾಗಿರುವಂತಹ 5 ಕೋಟಿ ಬೆಲೆಯ ಕಾಣಿಕೆ ಪುಸ್ತಕ ಎಲ್ಲಿಗೆ ಹೋಯಿತು? ಹಾಗಾದ್ರೆ ಎಲ್ಲಿದೆ ಆ ಪುಸ್ತಕ? ಕಾಣಿಕೆಯಾಗಿ ಕೊಟ್ಟಿದ್ರು, ಅದಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಕ್ಕೆ ಯಾವುದೇ ರೀತಿಯಾದಂಥ ರಸೀದಿ ಇಲ್ಲ, ಏನು ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಬಟ್ ಕಾಣಿಕೆ ರೂಪದಲ್ಲಿ ನಾನು ಕೊಟ್ಟಿದ್ದೆ, ಬಟ್ ಅದು ಈಗಿಲ್ಲ. ಚಂಪತ್ ರಾಯ್ ಅವರಿಗೆ ನಾನು ಹಸ್ತಾಂತರ ಮಾಡಿದ್ದೆ ಅಂತ ಹೇಳ್ತಾ ಇರುವಂತ ಲಕ್ಷ್ಮೀನಾರಾಯಣ್ ಅವರು. ಬಟ್ ಆ ಪುಸ್ತಕ ಎಲ್ಲಿ ಹೋಗಿದೆ, ಎಲ್ಲಿ ಇದೆ ಆ ಪುಸ್ತಕ? ಅದ್ರ ಬಗ್ಗೆ ಯಾವುದೇ ಸುಳಿವಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ರಾಮನ ಹುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಕ್ರಮ ನಡೆದಿದೆ, ಹಣ ಎಷ್ಟರ ಮಟ್ಟಿಗೆ ಯಾರಲ್ಲಿ ಕಬಳಿಸಿಕೊಂಡಿದ್ದಾರೆ, ಯಾರ ಪಾಲಾಗಿದೆ, ಯಾರೆಲ್ಲ ಇದರಲ್ಲಿ ಕೈವಾಡಗಳಿದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂಥದ್ದು SIT ಕೂಡ. ಬಟ್ ಇದರೊಂದಿಗೆ ಈ ಒಂದು ಕಾಣಿಕೆಯಾಗಿ ನೀಡಿದಂಥ 5 ಕೋಟಿ ಮೌಲ್ಯದ ರಾಮಚರಿತ ಮಾನಸ ಪುಸ್ತಕ ಎಲ್ಲಿ ಹೋಯಿತು? ಚಿನ್ನದ ಲೇಪಿತವಾಗಿರುವಂಥ ಒಂದು ಪುಸ್ತಕ, 572 ಅಷ್ಟು ಪೇಜ್ಗಳನ್ನು ಅಲ್ಲಿ ಚಿನ್ನದ ಲೇಪಿತವಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಪುಸ್ತಕ ಎಲ್ಲಿ ಹೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ್ ಅವರು. ಈಗ ಒಂದೊಂದಾಗಿ ದೇವಸ್ಥಾನಕ್ಕೆ ಅಂತ ಅರ್ಪಣೆ ಆದಂಥದ್ದು, ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಸಿಕ್ಕಂಥ ವಸ್ತುಗಳು ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಸರಿಯಾದ ಒಂದು ಸ್ಥಳದಲ್ಲಿ, ನಿಗದಿಯಾದಂಥ ಸ್ಥಳದಲ್ಲಿ ಇಡಬೇಕಾಗುತ್ತೆ. ಬಟ್ ಆ ಪುಸ್ತಕ ಎಲ್ಲಿ ಹೋಗಿದೆ ಇದ್ರ ಬಗ್ಗೆ ಕೂಡ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ರಾಮನ ಹುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಯಾರ್ಯಾರಲ್ಲಿ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ಅಲ್ವಾ, ಒಂದೊಂದಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ತನಿಖೆ ನಡೆಸಿದಷ್ಟು ಒಂದೊಂದಾದಂಥ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತಾ ಇರುವಂಥದ್ದು. ಒಬ್ಬೊಬ್ಬರು ಶೌಚಾಲಯದಲ್ಲಿ ಕೂಡ ಹಣವನ್ನು ಇಟ್ಟಿದ್ರು ಅಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಜಮಾ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಈ ರೀತಿಯಾಗಿ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. ಇನ್ನು ಒಂದೊಂದು ಅಂದರೆ ಇವ್ರಿಗೆ ಇದ್ದಂಥ ಸಂಬಳ ಎಷ್ಟು, ಇವರ ಮನೆಯಲ್ಲಿ ಲಕ್ಷ ಹಣ ಸಿಗ್ತಾ ಇದೆ ಅಂತ ಅಂದರೆ ಆ ಹಣ ಎಲ್ಲಿಂದ ಬಂತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತಾ ಇದೆ.